ದೇಶದ್ರೋಹಿ ಅಂತ ಮುದ್ರೆ ಬಿದ್ದ ಒಬ್ಬ ಮಗಳು ಈ ತರ ಹೇಳ್ತಾಳೆ, ಅಪ್ಪ ದೇಶಕ್ಕೋಸ್ಕರ ನೀವು ಎಷ್ಟು ಮಾಡಿದ್ರು ದೇಶ ನಿಮ್ಗೆ ಕೊಟ್ಟಿರೋ ಗೌರವ ಒಬ್ಬ ದೇಶದ್ರೋಹಿ ಅಂತ. ಹಂಗೆ ಅಂತ ನೀವೇನಾದ್ರೂ ತಪ್ಪು ನಿರ್ಣಯ ತಗೊಂಡ್ರೆ, ಅಕಸ್ಮಾತ್ ಸತ್ತೋದ್ರೆ, ಈ ದೇಶ ಯಾವತ್ತಿಗೂ ನಮ್ಮನ್ನ ಒಬ್ಬ ದೇಶದ್ರೋಹಿಯ ಮಕ್ಕಳು ಅಂತಾನೆ ನೋಡ್ತಾರೆ. ಅದರಿಂದ ಹೋರಾಡೋಣ, ಕೊನೆಯ ಉಸಿರು ಇರೋವರೆಗೂ ಹೋರಾಡೋಣ, ಆ ಮಚ್ಚೆ ನಮ್ಮ ಮೇಲಿಂದ ಹೋಗೋವರೆಗೂ ಹೋರಾಡೋಣ. ಆ ಫ್ಯಾಮಿಲಿ ಬಿದ್ದಿರೋ ನರ್ಕ ಇವ್ರು ಅನುಭವಿಸಿರೋ ಬಾಧೆ ಯಾರಿಗೂ ಬರಬಾರದು. ಸ್ವಲ್ಪ ಸತಿ ಎಷ್ಟೋ ಅದ್ಭುತವಾದ ಆವಿಷ್ಕರಣಗಳು ಹೊರಗೆ ಬರದ ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಅಂತ ವ್ಯಕ್ತಿಯ ಕಥೆನೇ ಇದು. ಆ ವ್ಯಕ್ತಿನೇ ರಾಕೆಟ್ ಇಂಡಸ್ಟ್ರಿಯಲ್ಲಿ ನಮ್ಮ ದೇಶವನ್ನು ಎಷ್ಟೋ ಉತ್ತಮವಾದ ಅಮೆರಿಕ ಅಂಡ್ ರಷ್ಯಾಗಳ ಮಧ್ಯದಲ್ಲಿ ನಿಲ್ಲಿಸಬೇಕು ಅಂತ ಅನ್ಕೊಂಡವ್ರು. ಆದ್ರೆ ಆ ವ್ಯಕ್ತಿನ ನಮ್ಮ ದೇಶ ಒಬ್ಬ ಅಪರಾಧಿ, ಒಬ್ಬ ದೇಶದ್ರೋಹಿ ಅಂತ ಕೋರ್ಟ್ ಮುಂದೆ ನಿಲ್ಸುತ್ತೆ. ಆದ್ರೂ ಅವ್ರಿಗೆ ನಮ್ಮ ದೇಶ ಮೇಲೆ ಇರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗ್ಲಿಲ್ಲ. ಎಷ್ಟು ಜನ ಇರ್ತಾರೆ ಹೇಳಿ ಈ ತರ ಮಹಾನ್ ಪುಣ್ಯಾತ್ಮ, ಎರಡಕ್ಕೆ ಎತ್ತು ಜೋಡಿಸ್ಬಿಡ್ಬೇಕು ಅನ್ಸುತ್ತೆ ಅವರ ಹೆಸರು ಕೇಳಿದ್ರೆ. ಅಂಡ್ ಆ ವ್ಯಕ್ತಿ ಬಗ್ಗೆ ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲೇಬೇಕು. ಬಿದ್ದು ಎದ್ದ ಒಬ್ಬ ವೀರನ ಕತೆ, ಒಬ್ಬ ಶೂರನ ಕತೆ ಇದು. ದ ಅನ್ಟೋಲ್ಡ್ ಸ್ಟೋರಿ ಆಫ್ ನಂಬಿ ನಾರಾಯಣ್. ನಂಬಿ ನಾರಾಯಣನ್ ಅವರು 1941 12th ಡಿಸೆಂಬರ್ ಕೇರಳದ ಒಂದು ಲೋಕಲ್ ವಿಲೇಜ್ ಅಲ್ಲಿ ಹುಟ್ಟುತ್ತಾರೆ. ಅವರ ಸ್ಕೂಲ್ ಎಜುಕೇಶನ್ ನ ಡ್ರಾವಿನ್ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಡ್ರಾಸ್ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅವ್ರಿಗೆ ಆ ಟೈಮಲ್ಲಿ ಎಲ್ಲಾ ಫ್ಯಾಮಿಲಿಯಲ್ಲಿರೋ ಪ್ರಾಬ್ಲಮ್ಸೇ ಇರೋದು. ಲೈಕ್ ಇವ್ರ ತಂದೆ ಸತ್ತೋಗ್ಬಿಡ್ತಾರೆ, ಅದೇ ಟೈಮಲ್ಲಿ ಇವ್ರ ತಾಯಿ ಅನಾರೋಗ್ಯದಿಂದ ಚೆನ್ನಾಗಿರಲ್ಲ ಅಂಡ್ ಇವ್ರಿಗೆ ಇಬ್ಬರು ಸಿಸ್ಟರ್ಸ್ ಇರ್ತಾರೆ. ಎಜುಕೇಶನ್ ಕಂಪ್ಲೀಟ್ ಮಾಡಿದ್ಮೇಲೆ 1966 ಅಲ್ಲಿ ಇಸ್ರೋದ ತುಂಬಾ ಈಕ್ವಿಟೇರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋರು. ಅವಾಗ ನಾರಾಯಣನ್ ಅವ್ರಿಗೆ ಒಬ್ಬ ಸೈಂಟಿಸ್ಟ್ ಪರಿಚಯ ಆಗ್ತಾರೆ. ಅವ್ರು ಯಾರಂತ ಗೊತ್ತಾ? ಇವತ್ತಿನ ಇಸ್ರೋ ಚೇರ್ಮನ್ ಆದ ವಿಕ್ರಮ್ ಸಾರಾಭಾಯ್. ಅವರು ನಾರಾಯಣನ್ ಅವ್ರಿಗೆ ಫುಲ್ ಫ್ರೀಡಮ್ ಕೊಡ್ತಾರೆ. 1969 ಅಂದ್ರೆ ಇಸ್ರೋಗೆ ಸೇರಿದ 3 ವರ್ಷಗಳಾದ್ಮೇಲೆ 3 ವರ್ಷಗಳಿಗೆ ನಾರಾಯಣನ್ ಅವ್ರಿಗೆ ನಾಸಾ ಇಂದ ಫೆಲೋಶಿಪ್ ಬರುತ್ತೆ. ನಾಸಾ ಫೆಲೋಶಿಪ್ ಅಂದ್ರೆ ಅದೇನು ಸಣ್ಣ ಪುಟ್ಟದಲ್ಲ, ಒಂದು ದೊಡ್ಡ ಆಪರ್ಚುನಿಟಿ. ನಾಸಾ ಫೆಲೋಶಿಪ್ ಪಡ್ಕೊಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಆ ನಾಸಾ ಫೆಲೋಶಿಪ್ ತಗೋಬೇಕು ಅಂತಂದ್ರೆ ಅಲ್ಲಿನ ಖರ್ಚುಗಳು ಇರ್ತಾವಲ್ಲ, ಆ ಖರ್ಚುಗಳಿಗೆಲ್ಲ ಕಾಸು ಯಾರು ಕೊಡ್ತಾರೆ ಗೊತ್ತಾ? ಪ್ರೊಫೆಸರ್ ವಿಕ್ರಮ್ ಸಾರಾಭಾಯ್ ಅವರೇ. ಅಂಡ್ ಅಲ್ಲಿ ಜಾಸ್ತಿ ಸ್ವಲ್ಪ ಟೈಮ್ ಅಲ್ಲೇ ಮಾಸ್ಟರ್ಸ್ ನ ಪಡ್ಕೊಂಡ್ ಬಿಡ್ತಾರೆ ನಾರಾಯಣನ್ ಅವರು. ಅಂಡ್ ಅವರು ಎಷ್ಟು ಟ್ಯಾಲೆಂಟೆಡ್ ಅಂತಂದ್ರೆ ನಾಸಾ ಅವರು ನಾರಾಯಣನ್ ಅವ್ರಿಗೆ ಜಾಬ್ ಆಫರ್ ಮಾಡ್ತಾರೆ. ನೀವು ಮೂವಿ ಟ್ರೈಲರ್ ಅಲ್ಲಿ ಸಹ ನೋಡಿರ್ತೀರಲ್ಲ, ಆ ತರನೇ ಹೀರೋಯಿನ್ ಗೆ 5 years ಸ್ಯಾಲರಿನ ನಾಸಾ ಇವ್ರಿಗೆ 1 month ಅಲ್ಲೇ ಪೇ ಮಾಡುತ್ತೆ. ಹಂಗೆ ಲೈಕ್ ಆ ತರ ನಾರಾಯಣನ್ ಅವರು ಅಷ್ಟು ಬಿಗ್ ಆಪರ್ಚುನಿಟಿನ ಬೇಡ ಅಂತ ಕಾಲಲ್ಲಿ ಒದ್ಕೊಂಡು ಮತ್ತೆ ಇಂಡಿಯಾಗೆ ವಾಪಸ್ ಬಂದ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ನಮ್ ದೇಶದ ರಾಕೆಟ್ ಇಂಡಸ್ಟ್ರಿ ಟಾಪ್ 1 place ಅಲ್ಲಿ ಇರ್ಬೇಕು ಅನ್ನೋ ಒಂದು ಬಿಗ್ ಡ್ರೀಮ್ ಇರುತ್ತೆ. ಏನಾದ್ರೂ ಮಾಡಿ ಇಸ್ರೋನ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನ ಏನಾದ್ರೂ ಮಾಡಿ ಇಡೀ ವರ್ಲ್ಡ್ ಗೆ ನಂಬರ್ 1 place ಅಲ್ಲಿ ನಿಲ್ಸ್ಬೇಕು ಅನ್ನೋದು ನಾರಾಯಣನ್ ಅವ್ರ ಬಿಗ್ ಅಚೀವ್ಮೆಂಟ್, ಅಂದ್ರೆ ಬಿಗ್ ಡ್ರೀಮ್ ತರ. ಇವಾಗ ನಾನೊಂದು ಹೇಳ್ತಾ ಇದೀನಿ, ಹುಷಾರಾಗಿ ಕೇಳಿ. ಸಾಲಿಡ್ ಪ್ರೊಪೊಲೆಂಟ್, ಆ ಟೈಮಲ್ಲಿ ಇದನ್ನ ಬಳಸೋರು. ದೊಡ್ಡ ದೊಡ್ಡ ಕೆಮಿಕಲ್ ಕಾಂಪೋನೆಂಟ್ಸ್ ನ ಈ ಸಾಲಿಡ್ ಪ್ರೊಪೊಲೆಂಟ್ಸ್ ನ ಯೂಸ್ ಮಾಡಿ, ಅಂದ್ರೆ ಒಂದು ಫ್ಯೂಯಲ್ ತರ ಇಂಧನವನ್ನಾಗಿ ಯೂಸ್ ಮಾಡಿ ರಾಕೆಟ್ ನ ಮೇಲೆ ಕಳ್ಸೋರು. ತರ ಮಾಡೋದು ಜಾಸ್ತಿ ಖರ್ಚಿನ ಕೆಲಸ ಅಂತ 1970 ನಲ್ಲಿ ಇಂಡಿಯಾಗೆ ವಾಪಸ್ ಬಂದ್ಬಿಡ್ತಾರೆ ನಾರಾಯಣನ್ ಅವರು. ಲಿಕ್ವಿಡ್ ಫ್ಲೂಯಿಡ್ ಟೆಕ್ನಾಲಜಿ ಬಗ್ಗೆ ಆವತ್ತಿನ ಇಸ್ರೋ ಚೇರ್ಮನ್ ಆದ ಸತೀಶ್ ಧಾವನ್ ಅವ್ರಿಗೆ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಲಿಕ್ವಿಡ್ ಫ್ಲೂಯಿಡ್ ಟೆಕ್ನಾಲಜಿನ ಇವಾಗ ರಾಕೆಟ್ಸ್ ಅಲ್ಲಿ ಸಾಲಿಡ್ ಪ್ರೊಪೊಲೆಂಟ್ಸ್ ನ ಬಳಸಬೇಕು ಅಂತ. ಆದ್ರೆ ಇಲ್ಲೇ ಒಂದು ಪ್ರಾಬ್ಲಮ್ ಬರುತ್ತೆ, ಜಾಸ್ತಿ ಫ್ಯೂಯಲ್ ಖರ್ಚಾಗುತ್ತೆ. ಅದೇ ಲಿಕ್ವಿಡ್ ಪ್ರೊಪಲೆಂಟ್ಸ್ ನ ಬಳಸ್ಕೊಳೋ ತರ ಇದ್ರೆ ಕಮ್ಮಿ ಖರ್ಚಾಗುತ್ತೆ, ಅಂದ್ರೆ ರಾಕೆಟ್ಸ್ ನ ಫ್ಯೂಯಲ್ ಆಗಿ ಬಳಸ್ಕೊಳೋ ತರ. ಸತೀಶ್ ಧಾವನ್ ಅವ್ರಿಗೆ ಈ ಐಡಿಯಾ ತುಂಬಾ ಇಷ್ಟ ಆಗುತ್ತೆ. ಬಟ್ ಸಾಲಿಡ್ ಪ್ರೊಪಲೆಂಟ್ಸ್ ನ ಲಿಕ್ವಿಡ್ ಫ್ಲೂಯಿಡ್ ಟೆಕ್ನಾಲಜಿ ಜೊತೆ ಬಳಸೋ ಬದಲು ಒಂದೇ ಸತಿ ಎಲ್ಲದನ್ನೂ ಬಳಸ್ಕೊಂಡು ಮಿಕ್ಸ್ಚರ್ ಆಗಿ ರಾಕೆಟ್ಸ್ ಅಲ್ಲಿ ರಾಕೆಟ್ಸ್ ನ ಸ್ಪೇಸ್ ಅಲ್ಲಿ ಕಳಿಸ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಅವಾಗೆ ಸಾಲಿಡ್ ಪ್ರೊಪಲೆಂಟ್ಸ್ ಗೆ ಅಬ್ಜೆಕ್ಷನ್ ಮಾಡ್ತಾರೆ APJ ಅಬ್ದುಲ್ ಕಲಾಂ ಅವರು. ಹಂಗೆ ಲಿಕ್ವಿಡ್ ಪ್ರೊಪಲೆಂಟ್ಸ್ ಗೆ ನಾರಾಯಣನ್ ಅವರು ಅಬ್ಜೆಕ್ಷನ್ ತಗೊಂತಾರೆ. ನಾರಾಯಣನ್ ಅವರು ಆವಾಗ 600 kg ತೂಕ ಇರೋ ಲಿಕ್ವಿಡ್ ಥ್ರಸ್ಟ್ ಇಂಜಿನ್ ನ ಬೈಟ್ ಮಾಡ್ತಾರೆ. ಮತ್ತೆ ದೊಡ್ಡ ದೊಡ್ಡ ಇಂಜಿನ್ಸ್ ನ ಸ್ಥಾಪಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ತರ ನಾರಾಯಣನ್ ಅವರು ಸ್ಥಾಪಿಸಿದ ಒಂದು ಅದ್ಭುತನೇ ವಿಕಾಸ್ ಇಂಜಿನ್. ಅದಾದ್ಮೇಲೆ ರಾಕೆಟ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು ಅಮೆರಿಕ, ಅದಾದ್ಮೇಲೆ ಫ್ರಾನ್ಸ್. ಇವಾಗ ಜಾಸ್ತಿ ಅಡ್ವಾನ್ಸ್ ಟೆಕ್ನಾಲಜಿ ಇರುವ ಕಂಟ್ರೀಸ್ ಲೈಕ್ ಚೈನಾ, ರಷ್ಯಾ. ಆವಾಗ ಆ ಟೈಮಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನಲ್ಸ್ ಇರ್ತವೆ. ಅಂದ್ರೆ ನಮ್ ದೇಶ ಇಸ್ರೋ ಆವಾಗವಾಗೆ
ರಾಕೆಟ್ ಇಂಡಸ್ಟ್ರಿಯಲ್ಲಿ ಬೆಳೀತಾ ಬರುತ್ತೆ. ಅವಾಗ ನಾರಾಯಣನ್ ಅವ್ರಿಗೆ ಇಸ್ರೋನ ಮುಂದೆ ತಗೊಂಡು ಹೋಗೋಕೆ ಒಂದು ಸಾಲಿಡ್ ಐಡಿಯಾ ಬರುತ್ತೆ. ಅದೇ ಲಿಕ್ವಿಡ್ ಫ್ಯೂಯಲ್ ಟೆಕ್ನಾಲಜಿ ಜೊತೆ ಕೆಲಸ ಮಾಡೋ ಕ್ರಯೋಜೆನಿಕ್ ಇಂಜನ್ಸ್. ಈ ಫ್ಯೂಲ್ ಇಂಜಿನ್ ಅನ್ನೋದು ಆವತ್ತಿಗೆ ಜಾಸ್ತಿ ಅಡ್ವಾನ್ಸ್ ಟೆಕ್ನಾಲಜಿ. ಈ ಇಂಜಿನ್ಸ್ ಇಂದ ರಾಕೆಟ್ಸ್ ಜಾಸ್ತಿ ವೇಗವಾಗಿ ಆಕಾಶದಲ್ಲಿ ಪ್ರಯಾಣ ಮಾಡ್ತವೆ ಅನ್ನೋದೊಂದು ಪಾಯಿಂಟ್. ಬಟ್ ಈ ಕ್ರಯೋಜೆನಿಕ್ ಟೆಕ್ನಾಲಜಿ ಅನ್ನೋದು ನಮ್ಮ ಹತ್ರ ಇರ್ಲಿಲ್ಲ. ಆವಾಗ ನಾರಾಯಣನ್ ಅವರು ಅವರ ಇಸ್ರೋ ಟೀಮ್ ಮೆಂಬರ್ಸ್ ಜೊತೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ಟೆಕ್ನಾಲಜಿನ ನಾವು ಬೇರೆ ಕಂಟ್ರೀಸ್ ಇಂದ ತಗೋಬಹುದು ಅಂತ ಹೇಳ್ತಾರೆ. ಅಮೆರಿಕ, ರಷ್ಯಾ, ಚೈನಾ, ಫ್ರಾನ್ಸ್ ಈ ದೇಶಗಳಲ್ಲಿ ಈ ಟೆಕ್ನಾಲಜಿ ಇದೆ. ಸೊ ಅಡ್ವೈಸ್ ಆಗಿ ಆ ಕಂಟ್ರಿ ಅವ್ರನ್ನ ಕೇಳ್ತಾರೆ. ಅಮೆರಿಕ ಆದ್ರೆ 950 crores ಈ ಕ್ರಯೋಜೆನಿಕ್ ಇಂಜಿನ್ಸ್ ನ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ತರ ಫ್ರಾನ್ಸ್ ಅವ್ರನ್ನ ಕೇಳಿದ್ರೆ 650 crores ಹೇಳ್ತಾರೆ. ಅಷ್ಟೊಂದು ದುಡ್ಡು ನಮ್ಮ ಗೌರ್ಮೆಂಟ್ ಕೊಡಲ್ಲ. ಆದ್ರೆ ನಾರಾಯಣನ್ ಅವ್ರಿಗೆ ಚಿಕ್ಕ ವಯಸ್ಸಿನಿಂದ ಚೈಲ್ಡ್ಹುಡ್ ಫ್ರೆಂಡ್ಸ್ ಸ್ವಲ್ಪ ಜನ ಇರೋರು. ಅವ್ರ ಹತ್ರ ರಷ್ಯಾ ಜೊತೆ ಡೀಲ್ ಮಾತಾಡಿ ರಷ್ಯಾಗೆ 235 crores ಕ್ರಯೋಜೆನಿಕ್ ಇಂಜಿನ್ಸ್ ನ ಕೊಡ್ಬೇಕು ಅಂತ ಒಂದು ಅಗ್ರಿಮೆಂಟ್ ಬರ್ಕೊಂತಾರೆ. ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಈ ಟೆಕ್ನಾಲಜಿ ಏನಾದ್ರು ಬಂದಿದ್ರೆ ನಮ್ಮ ಇಂಡಿಯಾ 1994 ಅಲ್ಲಿ ಅತಿ ಕಮ್ಮಿ ಖರ್ಚಲ್ಲಿ ರಾಕೆಟ್ ನ ಲಾಂಚ್ ಮಾಡೋ ಕಂಟ್ರಿ ಆಗಿ ರೆಕಾರ್ಡ್ಸ್ ಅಲ್ಲಿ ಬೀಳ್ತಾ ಇತ್ತು. ಆದ್ರೆ ನಾವು ರಷ್ಯಾ ಜೊತೆ ಒಪ್ಪಂದ ಮಾಡ್ಕೊಂಡಿರೋ ವಿಷಯ ಅಮೆರಿಕಾಗೆ ಗೊತ್ತಾಗುತ್ತೆ. ಅವಾಗ ಅಮೆರಿಕಾಗೆ ಹೆಂಗಿರುತ್ತೆ ಅಂತಂದ್ರೆ ಇಸ್ಕೊಂಡಂಗಿರುತ್ತೆ. ಏನ್ ಇಸ್ರೋ ಅಮೆರಿಕ ನಾಸಾಗೆ ಸಮಾನವಾಗಿರೋದಾ ಅಂದ್ರೆ ಅಲ್ಲಿ ಅಮೆರಿಕಾಗೆ ಸ್ವಲ್ಪ ಇರ್ರೆಸ್ಪೆಕ್ಟಿವ್ ಆಗಿರುತ್ತೆ ಅಂತ. ಮುಖ್ಯವಾಗಿ ಈ ನನ್ನ ಮಗನ್ JW ಬುಷ್ ಇಲ್ಲಿ ಅಮೆರಿಕ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ರಷ್ಯಾಗೆ ಆರ್ಥಿಕವಾಗಿ ಪ್ರೆಷರ್ ಇಟ್ಟು ಅಂತಂದ್ರೆ ಫೈನಾನ್ಷಿಯಲ್ ಆಗಿ ಪ್ರೆಷರ್ ಇಟ್ಟು ಈ ಒಪ್ಪಂದನ ಕ್ಯಾನ್ಸಲ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ಹಂಗೋ ಹಿಂಗೋ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ರಷ್ಯಾ ಅವ್ರಿಗೆ ಮರ್ಯಾದೆ ಇರೋದ್ರಿಂದ ನಮ್ಮ ಇಂಡಿಯಾ ಅವ್ರಿಗೆ ಅಂದ್ರೆ ಇಸ್ರೋಗೆ 4 ಕ್ರಯೋಜೆನಿಕ್ ಇಂಜಿನ್ಸ್ ನ ಕೊಡ್ತೀವಿ ಅಂತ ಮುಂದೆ ಬರ್ತಾರೆ. ಆದ್ರೆ ಇದು ಸಹ ಅಮೆರಿಕ ಅವ್ರಿಗೆ ಇಷ್ಟ ಇರಲ್ಲ. ಅವರು ಈ ಕ್ರಯೋಜೆನಿಕ್ ಇಂಜಿನ್ಸ್ ನ ತಗೊಂಡು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಆ ಟೆಕ್ನಾಲಜಿ ಅವ್ರಿಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ನಾರಾಯಣನ್ ಅವರು ಅನ್ಕೊಂಡಂಗೆ ಅವರ ಬಿಗ್ ಡ್ರೀಮ್ ನಿಜ ಆಗೋಗುತ್ತೆ. ಯಾಕೆ ಅಂತಂದ್ರೆ ರಷ್ಯಾ ಇಂದ ಕ್ರಯೋಜೆನಿಕ್ ಇಂಜಿನ್ಸ್ ಬರ್ತಾ ಇದಾವೆ, ನಾವು ನಾಸಾ ಜೊತೆ ಗಟ್ಟಿಯಾಗಿ ತಗೊಳ್ಕೋಬೇಕು ಅಂತ ಅನ್ಕೊಂತಾರೆ. ಆದ್ರೆ ಇಲ್ಲ, ಚೆನ್ನಾಗಿದ್ದಿದ್ರೆ ಈ ಕಥೆನ ಇನ್ನೂ ಚೆನ್ನಾಗಿ ಹೇಳೋ ನಿಮ್ಗೆ. ಆದ್ರೆ ಇಲ್ಲೇ ಒಂದು ಶಾಕಿಂಗ್ ನ್ಯೂಸ್ ಆಚೆಗೆ ಬರುತ್ತೆ. ನಾರಾಯಣನ್ ಅವ್ರನ್ನ ಕೇರಳ ಪೊಲೀಸ್ ಅವರು ಅರೆಸ್ಟ್ ಮಾಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವರು ಮಾಲ್ಡಿವನ್ ಹೆಂಗಸರು ಮತ್ತೆ ಪಾಕಿಸ್ತಾನದ ಟೆರರಿಸ್ಟ್ ಗ್ಯಾಂಗ್ ಅಲ್ಲಿ ಇವರು ಒಬ್ಬರು ಅಂತ, ಇವರೊಬ್ಬ ಸ್ಪೈ ಅಂತ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಇದೇ ಟೈಮಲ್ಲಿ ರಷ್ಯಾ ಅವರು ನಮ್ಮ ಇಂಡಿಯಾ ಜೊತೆ ಮಾಡ್ಕೊಂಡಿರೋ 4 ಕ್ರಯೋಜೆನಿಕ್ ಇಂಜಿನ್ಸ್ ಒಪ್ಪಂದನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಇವಾಗ ಹೆಂಗಿದೆ ಅಂದ್ರೆ ಪರಿಸ್ಥಿತಿ ಒಬ್ಬೊಟ್ ಮೇಲೆ ತುಪ್ಪ ಬಿದ್ದಂಗೆ. ನಂಬಿ ನಾರಾಯಣನ್ ಒಬ್ಬ ದೇಶ ದ್ರೋಹಿ ಅಂತ ಹೇಳ್ತಾ ಇರೋದು ನಾನಲ್ಲ, ಆವತ್ತಿನ ನ್ಯೂಸ್ ಚಾನಲ್ಸ್. One night, who was really behind it? The investigation. ನ್ಯೂಸ್ ಆರ್ಟಿಕಲ್ಸ್ ಆದ್ರೆ ಅಂದ್ರೆ ನಮ್ಗೆ ಸ್ವಲ್ಪ ದುಡುಕು ಜಾಸ್ತಿ. ನಮ್ಮವ್ರು ಸಹ ನಾರಾಯಣನ್ ಅವರ ಫೋಟೋಸ್ ನ ಅವ್ರ ಗೊಂಬೆಗಳನ್ನ ಬೆಂಕಿಯಲ್ಲಿ ಸುಟ್ಟಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೋಡ್ಸ್ ಮೇಲೆ. ನಾರಾಯಣನ್ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಅವಾಗ ಏನಾಗ್ತಾ ಇದೆ ಅಂತ. ಒಂದು 50 ದಿನಗಳ ಕಾಲ ಪೊಲೀಸ್ ಅವ್ರು ಸಹ ಅವ್ರಿಗೆ ಎಷ್ಟೋ ಚಿತ್ರ ಹಿಂಸೆನೆ ಇಕ್ಕೋರು ಪಾಕಿಸ್ತಾನ ಜೊತೆ ಸಂಬಂಧ ಇದೆ ಅಂತ. ಬಟ್ ಅವ್ರನ್ನ ಎಷ್ಟು ಹೊಡೆದ್ರು, ಎಷ್ಟು ಚಿತ್ರ ಹಿಂಸೆ ಕೊಟ್ರು, ಅವ್ರ ಬಾಯಲ್ಲಿಂದ ಬರ್ದಿದ್ದ ಮಾತೊಂದೆ, ಪಾಕಿಸ್ತಾನ್ಗೂ ನನ್ಗೂ ಎಂತ ಸಂಬಂಧನೂ ಇಲ್ಲ, ನಾನೊಬ್ಬ ಭಾರತೀಯ ಅಂತ. ಈ 50 ದಿನಗಳಲ್ಲಿ ನಾರಾಯಣನ್ ಅವ್ರಿಗೆ ಪೊಲೀಸ್ ಅವರು ಎಷ್ಟು ಚಿತ್ರ ಹಿಂಸೆ ಕೊಡ್ತಾರೆ ಅಂತಂದ್ರೆ, ನಾರಾಯಣನ್ ಅವರು ಸ್ಪೃಹ ತಪ್ಪಿ ಬಿದ್ದೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಬೇಲ್ ಬಂದು ಮನೆಗೆ ವಾಪಸ್ ಹೊಟ್ಟೋಗ್ಬಿಡ್ತಾರೆ 1996 ಅಲ್ಲಿ. ಈ ಕೇಸ್ ನ ಟೇಕ್ ಆಫ್ ಮಾಡ್ತಾರೆ CBI ಅವರು. ಎಲ್ಲಾ ವಿಷಯಗಳನ್ನ ಆಚೆ ಇಕ್ತಾರೆ. ನಾರಾಯಣನ್ ಅವ್ರ ಮೇಲೆ ಬೇಕಾಗಿ ಕೆಟ್ಟ ಆರೋಪಗಳನ್ನ ಅವ್ರ ಮೇಲೆ ಹಾಕಿ ಸಿಕ್ಕಿಸ್ಬಿಡ್ತಾರೆ. ಬಟ್ ಆವತ್ತಿಗೆ ನಾರಾಯಣನ್ ಅವ್ರ ಕೆರಿಯರ್ ಕ್ಲೋಸ್ ಆಗೋಗುತ್ತೆ. ಯಾಕಂದ್ರೆ ಆವತ್ತಿಗೆ 2 ವರ್ಷಗಳ ಕಾಲ ಅವರು ಮತ್ತೆ ಅವ್ರ ಕುಟುಂಬ ಎಷ್ಟು ಬಾಧೆ ಬಿದ್ದಿರ್ತಾರೆ, ದೇಶ ದ್ರೋಹಿ ಅದು ಇದು ಅಂತ. ಅಂಡ್ ಇಸ್ರೋ ಅವರು ಸಹ ಅವ್ರನ್ನ ಸ್ವಲ್ಪ ಡಿಪಾರ್ಟ್ಮೆಂಟ್ಸ್ಗೆ ಪರಿಣಿತ ಮಾಡ್ತಾರೆ. ನಮ್ಮ ದೇಶನ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ ವ್ಯಕ್ತಿ, ನಾಸಾದ ಒಂದು ಬಿಗ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ ವ್ಯಕ್ತಿ, ಪಾಕಿಸ್ತಾನ ಜೊತೆ ಈ ಪ್ರಾಜೆಕ್ಟ್ಸ್ ನ ಮಾರೋದಕ್ಕೆ ಒಪ್ಕೊಂತಾನೆ ಅಂತ ಅನ್ನೋಷ್ಟೊತ್ತಿಗೆ ಜನರೆಲ್ಲ ನಂಬಿಡ್ತಾರೆ. ಈ ವಿಷಯಗಳಲ್ಲಿ ನಾರಾಯಣನ್ ಅವ್ರ ಡೌಟ್ ಏನಂತಂದ್ರೆ, ನಾನು ಆಲ್ರೆಡಿ ಹೇಳ್ದ್ನಲ್ಲ ಅಮೆರಿಕಾಗೆ ಇಸ್ರೋ ನಾಸಾ ಜೊತೆ ಸಮಾನವಾಗಿರೋದಕ್ಕೆ ಇಷ್ಟ ಇಲ್ಲ ಅಂತ. ಒಂದ್ಸತಿ ಅಮೆರಿಕನ್ ಗೌರ್ಮೆಂಟ್ ಅಲ್ಲದಿರ CIA ಇಳಿಯುತ್ತಿದ್ದಕ್ಕೆ ಅಮೆರಿಕನ್ CIA ಆವಾಗವಾಗೆ ನಮ್ಮ ದೇಶದಲ್ಲಿರೋ ಸ್ವಲ್ಪ ರಾಜಕೀಯ ನಾಯಕಗಳ ಜೊತೆ ಟೈ ಅಪ್ ಮಾಡ್ಕೊಂತಾ ಇರ್ತಾರೆ. ಇದಕ್ಕೆ ಸೇರಿದ ಸ್ವಲ್ಪ ಜನ ರಾಜಕೀಯ ನಾಯಕರು, ಇಂಟೆಲಿಜೆನ್ಸ್ ಬ್ಯೂರೋ, ಕೇರಳ ಪೊಲೀಸರು 3 ಸೇರಿ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಒಂದು ಸತಿ ಕೀ ಪಾಯಿಂಟ್ ನ ಅರ್ಥ ಮಾಡ್ಕೊಂಡು ಈ ನಾರಾಯಣನ್ ಅವ್ರನ್ನ ಹೆಂಗೆ ಈ ಕೇಸಲ್ಲಿ ಸಿಕ್ಕಿಸ್ತಾರೆ ಅಂತಂದ್ರೆ, ಕೇರಳಗೆ ಮಾಲ್ಡೀವ್ಸ್ ಜನ ಸ್ವಲ್ಪ ಜನ ಎಜುಕೇಶನ್ ಪರವಾಗಿ, ಸ್ವಲ್ಪ ಜನ ಜಾಬ್ಸ್ ಪರವಾಗಿ ಬರ್ತಾ ಇರ್ತಾರೆ. ಹಿಂಗೆ ಇದರಲ್ಲಿ ಸ್ವಲ್ಪ ಜನ ಅಮಾಯಕರನ್ನ ಫೈಂಡ್ ಔಟ್ ಮಾಡಿ ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಮಾನಸಿಕವಾಗಿ ಹಿಂಸೆನ ಕೊಟ್ಟು
ನಿಮ್ಮನ್ನ ಈ ಕೇಸಲ್ಲಿ ಬಲವಂತಾಗಿ ಸಿಕ್ಸ್ತೀವಿ ಅಂತ ಭಯ ಇಕ್ಸಿ ಇದನ್ನ ಒಪ್ಕೋಬೇಕು ಅಂತ ಅವ್ರ ಕೈಲಿ ಹೇಳ್ಸಿ ಇವ್ರನ್ನ ಸಹ ಆ ಕೇಸಲ್ಲಿ ನುಗ್ಗುತ್ತಾರೆ. ಪಾಪ ಅವ್ರ ಹೆಣ್ಮಕ್ಳು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ಆ ಟಾರ್ಚರ್ ತಟ್ಕೊಳಕ್ ಆಗ್ದಿರಾ ಒಪ್ಕೊಂಡ್ ಬಿಡ್ತಾರೆ. ಹಾಗೆ ಕೇರಳ ಪೊಲೀಸ್ ಅವರು ನಾರಾಯಣನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರಿಬ್ರು ಪಾಕಿಸ್ತಾನ್ ಇನ್ಫಾರ್ಮರ್ಸ್ ನ ಇಟ್ಕೊಂಡಂಗೆ. ಇಲ್ಲಿ ಕಾಮಿಡಿ ಏನಂತಂದ್ರೆ ಅವ್ರ ಹತ್ರ ಎಂತ ಕ್ರಯೋಜೆನಿಕ್ ಡಾಕ್ಯುಮೆಂಟ್ಸ್ ಆಗ್ಲಿ ಡಯಾಗ್ರಾಮ್ಸ್ ಆಗ್ಲಿ ಇದಾವೆ ಅಂತ ನಾರಾಯಣನ್ ಅವ್ರನ್ನ ಮತ್ತೆ ಇನ್ನೂ ಸ್ವಲ್ಪ ಜನ ಸೈಂಟಿಸ್ಟ್ ನ ಅರೆಸ್ಟ್ ಮಾಡ್ತಾರೆ. ಕೇರಳ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಗೌರ್ಮೆಂಟ್ ಸ್ವಲ್ಪ ದಿನಗಳ ಕಾಲ ಈ ಕೇಸ್ ನ ಇಂಟೆಲಿಜೆನ್ಸ್ ಬ್ಯೂರೋಗೆ ಅರ್ಪಿಸುತ್ತೆ. ಅವರೇನೋ ನಾರಾಯಣನ್ ಅವ್ರಿಗೆ ಕ್ರೂರವಾಗಿ ಹಿಂಸೆ ಕೊಡ್ತಾರೆ. ಕುಡಿಯೋಕೆ ನೀರ್ ಕೇಳಿದ್ರೆ ಗ್ಲಾಸ್ ಅಲ್ಲಿರೋ ನೀರ್ ಮುಖ ಮೇಲೆ ಹೊಡಿಯೋದು, ಚೇರ್ ಮೇಲೆ ಕೂತ್ಕೊಳಕ್ಕೆ ಹೋದ್ರೆ ನೀನೊಬ್ಬ ದೇಶದ್ರೋಹಿ, ನಿನ್ನಂತವ್ರ ಚೇರ್ ಮೇಲೆ ಕೂತ್ಕೋಬೇಕಾ, ಕೆಳಗಡೆ ಕೂತ್ಕೋ ಅನ್ನೋದು, ಜಾಸ್ತಿ ಥರ್ಡ್ ಡಿಗ್ರಿ ಪ್ರಾಕ್ಟಿಕಲ್ ನ ಯೂಸ್ ಮಾಡೋದು, ರೋಡೀಸ್ ನ ಕರ್ಕೊಂಡ್ ಬಂದು ಕ್ರೂರವಾಗಿ ಓಡಿಸೋದು ಅಂದ್ರೆ ನಿಜಾನ ಒಪ್ಕೋಬೇಕು ಅಂತ. ಒಂದು ದಿನ ಏನಾಗುತ್ತೆ ಅಂತಂದ್ರೆ ನಾರಾಯಣನ್ ಅವ್ರಿಗೆ ಊಟ ನೀರು ಏನು ಕೊಡಲ್ಲ. ಆದ್ರಿಂದ ಅವರು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಅವ್ರ ಫ್ಯಾಮಿಲಿ ಬಿದ್ದಿರೋ ಅವಮಾನಗಳಾದ್ರೆ ಇನ್ನೂ ಘೋರ. ನಾರಾಯಣನ್ ಅವ್ರ ಮಗಳು ಒಂದು ದಿನ ದೇವ್ರನ್ನ ದರ್ಶನ ಮಾಡ್ಕೊಳೋದಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿನ ಅವರು ಪ್ರಸಾದ ಇಕ್ಲಿಲ್ವಂತೆ. ನೀನೊಬ್ಬ ದೇಶದ್ರೋಹಿ ಮಗಳು ಅಂತ. ಅವ್ರ ಹೆಂಡತಿನ ಆದ್ರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಗುರ್ತಿಡ್ದು ನೋಡಿ ಬೇಕಾಗಿ ರೋಡಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾನಂತೆ. ಅದಕ್ಕೆ ಬೋನಸ್ ಆಗಿ 2 ವರ್ಷಗಳ ಕಾಲ ಅವ್ರ ಮನೆ ಮೇಲೆ ಕಲ್ಲುಗಳನ್ನ ಹಾಕೋದು. ನಾವೇನು ಅವ್ರೊಂದು 50 ದಿನ ಜೈಲಲ್ಲಿ ಇದ್ದು ಮತ್ತೆ ಆಚೆ ಕಡೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಆದ್ರೆ ಅವರು ಮತ್ತೆ ಅವ್ರ ಫ್ಯಾಮಿಲಿ ಅನುಭವಿಸಿರೋ ನರ್ಕ ಈ 2 ವರ್ಷಗಳಲ್ಲಿ ಅಷ್ಟು ಇಷ್ಟು ಅಲ್ಲ. 1996 ಅಲ್ಲಿ CBI ಇವೆಲ್ಲ ತಪ್ಪು ಕೇಸುಗಳು ಅಂತ ಆಚೆಗೆ ಇಟ್ಟರೂ ಸಹ ಯಾರು ನಂಬಲಿಲ್ಲ. ಹಂಗೆ ಹಿಂಗೆ ಅಂತ ರೂಮರ್ಸ್ ಹತ್ತಿದ ಮೀಡಿಯಾ ಚಾನಲ್ಸ್ ಎಲ್ಲ ಇವ್ರ ಅಪರಾಧಿ ಅಲ್ಲ ಅಂತ ಗೊತ್ತಾದ್ಮೇಲೆ ಇದನ್ನ ಅಷ್ಟೊಂದು ಹೈಲೈಟ್ ಮಾಡ್ಲಿಲ್ಲ. 1997 ಅಲ್ಲಿ ಅವ್ರಿಗೆ ಸ್ವಲ್ಪ ಹ್ಯೂಮನ್ ರೈಟ್ಸ್ ಸಪೋರ್ಟಿವ್ ಆಗಿ ನಿಲ್ತಾರೆ. ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ನಾರಾಯಣನ್ ಅವ್ರಿಗೆ 50 ಲಕ್ಷ ಬಹುಮಾನವಾಗಿ ಕೊಟ್ಟು ಹಂಗೆ ಕೇರಳ ಗೌರ್ಮೆಂಟ್ ನಾರಾಯಣನ್ ಅವ್ರಿಗೆ 10 lakhs ಬಹುಮಾನವಾಗಿ ಕೊಡ್ಬೇಕು ಅಂತ ಆರ್ಡರ್ ಬರುತ್ತೆ ಸುಪ್ರೀಂ ಕೋರ್ಟ್ ಇಂದ. ಇದರಲ್ಲಿ ಬಾಧೆ ಆಗೋ ವಿಚಾರ ಏನು ಅಂತಂದ್ರೆ ಯಾರಾದ್ರೆ ನಾರಾಯಣನ್ ಅವ್ರನ್ನ ಈ ಕೇಸಲ್ಲಿ ಸಿಕ್ಕಾಕ್ಸ್ತಾರೋ ಅಂದ್ರೆ ನಾರಾಯಣನ್ ಅವರು ಅಪರಾಧಿ ಅಲ್ಲ ಅಂತ ಗೊತ್ತಾದ್ಮೇಲೆ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ. ನಾರಾಯಣನ್ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಅವ್ರು ರಿಟೈರ್ ಆಗೋಗ್ಬಿಡ್ತಾರೆ. ಅವ್ರ ಪೆನ್ಷನ್ ಬರೋ ದುಡ್ಡಿಂದ ಬದುಕ್ತಾ ಇರ್ತಾರೆ. ಇನ್ನೊಂದು ನಾರಾಯಣನ್ ಅವ್ರಿಗೆ ಜಾಸ್ತಿ ಬಾಧೆ ಆಗಿರೋ ವಿಚಾರ ಏನು ಅಂತಂದ್ರೆ ಇಸ್ರೋನ ಎಷ್ಟು ಪ್ರೀತಿಸ್ತಾರೋ ಆದ್ರೆ ಈ ಕೇಸಲ್ಲಿ ಇದ್ದಾಗ ಇಸ್ರೋ ಇದನ್ನ ಇಡ್ಸ್ಕೊಂಡ್ಲಿಲ್ಲ. ಇಸ್ರೋ ಆವಾಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಕೇಸಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಅಂತ. ಗೌರ್ಮೆಂಟ್ ಮೀಡಿಯಾ ಪೀಪಲ್ ಇವರೆಲ್ಲ ದೇಶ ದ್ರೋಹಿ ಅಂತ ನೋಡಿದ್ರು ಸಹ ನಾರಾಯಣನ್ ಅವ್ರಿಗೆ ದೇಶದ ಮೇಲೆ ಇರೋ ಅಭಿಮಾನ ಪ್ರೀತಿ ಅಷ್ಟು ಇಷ್ಟು ಅಲ್ಲ. ಆವತ್ತಿಗೂ ಅವ್ರಿಗೆ ಇಸ್ರೋ ಮೇಲೆ ಎಷ್ಟು ಪ್ರೀತಿ ಇರೋದು ಇವತ್ತಿಗೂ ಸಹ ಇಸ್ರೋ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತೆ. ಅವಾಗ ನಾರಾಯಣನ್ ಅವ್ರು ಕಂಡುಹಿಡಿದಿರೋ ವಿಕಾಸ್ ಇಂಜನ್ನೇ 2009ರಲ್ಲಿ ಚಂದ್ರಯಾನ 1 PSLV ಅಂಡ್ ಮಂಗಲ್ಯಾನ್ ರಾಕೆಟ್ಸ್ ಅಲ್ಲಿ ಸಹ ಉಪಯೋಗಿಸ್ತಾರೆ. ಒಂದ್ ಕಡೆ ಅವ್ರಿಗೆ ಜಾಸ್ತಿ ಗರ್ವವಾಗಿದೆ, ಬಟ್ ಇನ್ನೊಂದು ಕಡೆ ನನ್ನ ಮೇಲೆ ಈ ಆರೋಪಣೆ ಬೀಳ್ದಿರಿದ್ರೆ ಭಾರತದಲ್ಲಿ 15 ವರ್ಷಗಳಿಗಿಂತ ಮುಂಚೆನೆ ಈ ಪ್ರಾಜೆಕ್ಟ್ಸ್ ನೆಲ್ಲ ಕಂಪ್ಲೀಟ್ ಮಾಡೋರು ಅಂತ. ಈ ವಿಷಯ ಗೊತ್ತಾದ್ಮೇಲೆ ನಾವು ನಾರಾಯಣನ್ ಅವ್ರಿಗೆ ಸಾರಿ ಹೇಳೋದು ಬಾಧೆ ಬೀಳೋದು ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ. ಬಟ್ ಇವಾಗ ಅವ್ರ ಫ್ಯಾಮಿಲಿಗೆ ಜಾಸ್ತಿ ರೆಸ್ಪೆಕ್ಟ್ ಇದೆ ಸೊಸೈಟಿಯಲ್ಲಿ. ಬಟ್ ಇವಾಗ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ 3rd ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗಿರುವ ಪದ್ಮಭೂಷಣ್ ಅವಾರ್ಡ್ ನ ನಾರಾಯಣನ್ ಅವ್ರಿಗೆ ಕೊಡ್ತಾರೆ. ಅಂಡ್ ನಂಬಿ ನಾರಾಯಣನ್ ಅವರು ನಮ್ಮ ದೇಶಕ್ಕೆ ಮಾಡಿರೋ ಸೇವೆಗೆ ಲವ್ ಯು ಸೋ ಮಚ್ ಸರ್. ಅಂಡ್ ನನ್ನಿಂದ ಹೊಸಬರಿಗೆ ಅಂದ್ರೆ ನಾರಾಯಣನ್ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಗ್ಬೇಕು ಅಂತ ನಾನು ಈ ಟಾಪಿಕ್ ನ ಪಿಕ್ ಮಾಡ್ಕೊಂಡೆ. ನಿಮ್ಗೆಲ್ಲ ನಾನ್ ಮಾಡಿರೋ ವಿಡಿಯೋ ಇಂದ ನಾರಾಯಣನ್ ಅವರು ಅಪರಾಧಿ ಅಲ್ಲ ಅಂತ ಗೊತ್ತಾದ್ರೆ ಸಾಕು. ನಾನ್ ಕಷ್ಟಪಟ್ಟು ಮಾಡಿರೋ ಈ ವಿಡಿಯೋಗೆ ನನ್ಗೆ ತೃಪ್ತಿ ಆಗಿರುತ್ತೆ.